ಈ ಕಿರಿಕ್ ಪಾರ್ಟಿ ಟೈಮಲ್ಲಿ ಬೆಳಗ್ಗೆದ್ದು ಸಾಂಗ್ ಕೇಳುವಾಗ ಒಂದು ಫ್ರೆಶ್ ಒಂದು ವೈಬ್ ಇದಾಗಿತ್ತಲ್ಲ, ಸೊ ಆ ಥರ ಒಂದು ಮೂಡ್ ಕ್ರಿಯೇಟ್ ಮಾಡ್ತು ನನಗೆ. ಸೊ ಐ ಥಿಂಕ್ ನನಗೆ ಇಷ್ಟ ಆಗಿದೆ. ಐ ಆಮ್ ಶ್ಯೂರ್ ಎಲ್ಲ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂತ. ಆ್ಯಂಡ್ ಆಫ್ ಕೋರ್ಸ್ ರಾಹುಲ್ ಆ್ಯಂಡ್ ಕಾಶ್ಮಾ ಯು ಲುಕ್ ಗ್ರೇಟ್. ತುಂಬ ಚೆನ್ನಾಗಿ ಕಾಣಿಸ್ತಿರೋ ಆನ್ ಸ್ಕ್ರೀನ್. ಆ್ಯಂಡ್ ನನಗೆ ಸೂರಜ್ ಅವ್ರ ವರ್ಕ್ ಕೂಡ ನಿಜವಾಗ್ಲೂ ಇಷ್ಟ ಆಯಿತು. ಇಟ್ಸ್ ಅಮೇಝಿಂಗ್. ಆ್ಯಂಡ್ ಥ್ಯಾಂಕ್ ಯು ಜಯರಾಮ್ ಸರ್. ಮನೋಜ್ ಜರ್ನಿ ನನಗೆ ಗೊತ್ತಿದೆ ಆ್ಯಂಡ್ ಒಂದು ದೊಡ್ಡ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವ್ರಿಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಮನು. ಆ್ಯಂಡ್ ಹೀಗೆ ಎಲ್ಲರೂ ಹೊಸ ಚಿತ್ರ ಬರ್ತಾ ಇದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಐ ವಿಶ್ ದ ಬೆಸ್ಟ್ ಟು ಕಾಶಿಮಾ ಆ್ಯಂಡ್ ರಾಹುಲ್ ಅಸ್ ವೆಲ್. ಸಿನಿಮಾ ಜರ್ನಿ ಇಟ್ಸ್ ನಾಟ್ ದಟ್ ಈಸಿ. ಒಂದು ಸಿನಿಮಾನ ಫಸ್ಟಿಂದ ರಿಲೀಸ್ ಡೇ ತನಕ ತೊಗೊಂಡು ಬರೋದು ತುಂಬ ಕಷ್ಟ ಇರುತ್ತೆ. ಟೀಮ್ ವರ್ಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಸಾಂಗ್ ನನಗಂತೂ ತುಂಬ ಇಷ್ಟ ಆಯಿತು. ನಾನು ಫಸ್ಟೇ ಸಾಂಗ್ ಕೇಳಿದ್ದೆ, ನಾನು ಹೇಳಿದ್ದೆ ಮನೋಜ್ಗೆ. ಆ ಸಾಂಗ್ ಕೇಳಾದ್ಮೇಲೂ ಕೂಡ ನಾನು ಹಮ್ ಮಾಡ್ತಾನೆ ಇದ್ದೀನಿ ಆ ಸಾಂಗ್ನ. ರವಿ ಮಾಮನ್ ಲೈನ್ ಎಲ್ಲ ನಿಂಗೇನೆ. ಆ್ಯಂಡ್ ಕಾಶಿಮಾ ಆ್ಯಂಡ್ ರಾಹುಲ್, ನಿಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ. ಒಳ್ಳೆ ರಿಯಲ್ ಕಪಲ್ ಥರ ಕಾಣಿಸ್ತಾ ಇದ್ದೀರಾ. ಸಾಂಗಲ್ಲಿ ಹೇಳ್ದಂಗೆ ಬಾಬಿ ಡಾಲ್ ಲುಕ್ ಸೋ ಬ್ಯೂಟಿಫುಲ್. ನಮ್ಮ ಡೈರೆಕ್ಟರ್ ತುಂಬ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಕೆಲಸನೂ ಕೂಡ ಆ್ಯಸ್ ಅ ಡೈರೆಕ್ಟರ್ ಆಗಿ ಎಲ್ಲ ಏನಂತಾರೆ ಇಡೀ ಟೀಮ್ಗೂ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಎಲ್ಲ ಕೆಲಸನೂ ಮಾಡ್ತೀನಿ, ಈ ಕೆಲಸ ಆ ಕೆಲಸ ಅಂತನೂ ಅಲ್ಲ, ಎಲ್ಲ ಕೆಲಸನೂ ಮಾಡ್ತಾರೆ. ಅಷ್ಟು ಹಾರ್ಡ್ ವರ್ಕಿಂಗ್. ಆಲ್ ದ ವೆರಿ ಬೆಸ್ಟ್. ಡೆಫಿನೆಟ್ಲಿ ಎವ್ರಿ ಕಂಟೆಂಟ್ ಕೂಡ ನಿಮ್ಗೆ ಅಷ್ಟೇ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇಷ್ಟು ಪ್ರೀತಿಯಿಂದ ನಮ್ಮ ಸಿನಿಮಾ ನೀ ನನಗೆ ಅಲ್ಲವಾ ನಿಮಗೆ ಕೊಡ್ತಿದ್ದೀವಿ. ಸೊ ಅಷ್ಟೇ ಪ್ರೀತಿಯಿಂದ ನಮ್ಮ ಕನ್ನಡ ಆಡಿಯನ್ಸ್ ಇರ್ಬೋದು, ಮೀಡಿಯಾ ಇರ್ಬೋದು, ಅಷ್ಟೇ ಪ್ರೀತಿಯಿಂದ ರಿಸೀವ್ ಮಾಡಿದ್ರೆ ನಾವು ಗೆಲ್ತೀವಿ ಅನ್ನೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಈ ಸಾಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಇದು ನನ್ನ ಒಬ್ಬನ ಕೈಯಲ್ಲಿ ಸಾಧ್ಯ ಅಂತೂ ಆಗಿಲ್ಲ. ಆ್ಯಂಡ್ ಇಟ್ಸ್ ಅ ಟೀಮ್ ಎಫರ್ಟ್. ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಕೋರಿಯೋಗ್ರಾಫರ್ ಅಭಿ ಮಾಸ್ಟರ್, ಸೂರಜ್, ನಮ್ಮ ಡೈರೆಕ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಕ್ಚುಲಿ ನಾವು ಇದು ಸಿನಿಮಾ ಸ್ಟಾರ್ಟ್ ಮಾಡಿ 2 years ಆಗಿತ್ತು. ಆ್ಯಂಡ್ ವಿ ವರ್ ಸ್ಟಕ್. ಆ ಟೈಮಲ್ಲಿ ನಮ್ಮ ಸೇವಿಯರ್ ಜಯರಾಮ್ ಸರ್ ಈ ಕೇಮ್ ಇನ್ ಅವರಿಂದ ಈ ಪ್ರಾಜೆಕ್ಟ್ ಆಯಿತು. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸ್ನೇಹಿತ್ ಬ್ರೋ ಬಂದಿದ್ದಕ್ಕೆ. ಸೊ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ಒಬ್ಬ ಒನ್ ಸೈಡ್ ಲವರು ಎಷ್ಟು ಕ್ರೇಜಿಯಾಗಿ ಯೋಚನೆ ಮಾಡಿಬಿಟ್ಟು ಒಂದು ಹುಡುಗಿಯಿಂದ ಹೋದರೆ ಏನೆಲ್ಲ ಹೇಳ್ಬೋದು ಅದನ್ನೆಲ್ಲ ಈ ಸಾಂಗ್ ಮೂಲಕ ಹೇಳ್ಸಿದ್ದೀವಿ ಅಷ್ಟೇ. ಸಿನಿಮಾ ಕಾನ್ಸೆಪ್ಟ್ ಏನು ಬೇಕಿತ್ತು ಅದನ್ನೇ ಬರೆದ್ಬಿಟ್ಟು ಅದನ್ನೇ ಹಾಡಿದ್ದೀವಿ. ಸೊ ಐ ಹೋಪ್ ಸಾಂಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತೇಳಿ. ಇದುವರೆಗೂ ನಾವು ಯಾರ್ಯಾರಿಗೆ ಕೇಳಿಸಿದ್ದೀವಿ, ಎಲ್ಲೆಲ್ಲಿ ಕೇಳಿದಾರೋ ಇದಕ್ಕೆ ಮುಂಚೆ ಎಲ್ಲರೂ ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ರು. ಸೊ ಹೋಪ್ಫುಲಿ ನೋಡೋಣ, ಚೆನ್ನಾಗಾಗುತ್ತೆ ಸಾಂಗು. ಈ ಸಿನಿಮಾ ತೆಗ್ದಿದ್ದೀವಿ. ಸಿನಿಮಾ ನಿಜವಾಗ್ಲೂ ಚೆನ್ನಾಗಿ ಮೂಡ್ ಬಂದಿದೆ. ಅಂದರೆ ಎಲ್ಲರೂ ಹೇಳ್ತಾರೆ ನಾನೇ ಹೇಳ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಇಟ್ ಹಸ್ ಕಮ್ ಔಟ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಝಲಕ್ನರ್ ಸಾಂಗ್ ಆಯಿತು, ಟೀಸರಲ್ಲಾಯಿತು, ಎಲ್ಲ ಕಡೆ ತೋರಿಸಿದ್ದೀವಿ ಆಲ್ರೆಡಿ. ಸೊ ಮುಂಬರೋ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆದ ನಂತರ ದಯವಿಟ್ಟು ಈಗ ಟೀಸರ್ಗೇನು ಪ್ರೀತಿ ಕೊಟ್ರಿ ಅಥವಾ ಈಗ ಸಾಂಗ್ ನಾವು ಕೇಳಿದ್ರಲ್ಲಿ ಏನು ಚೆನ್ನಾಗಿದೆ ಅಂತ ಹೇಳಿ ಪ್ರೀತಿ ತೋರಿಸ್ತಾ ಇದ್ದೀರಾ, ಅಷ್ಟೇ ಪ್ರೀತಿನ ಕೊಟ್ಟರೆ ಇಷ್ಟು ಟೀಮು ಸರ್ವೈವ್ ಆಗುತ್ತೆ. ಅಂದರೆ ಮುಂದೆ ಇನ್ನಷ್ಟು ಅವಕಾಶಗಳು ಬರುತ್ತೆ. ಆ್ಯಂಡ್ ಮೇನ್ ಆಗಿ ನಿರ್ಮಾಪಕರು ಇನ್ನೊಂದಷ್ಟು ಹೊಸಬರಿಗೆ ಸಿನಿಮಾಗಳನ್ನ ಮಾಡ್ತಾರೆ. ಯಾಕೆಂದರೆ ಯಾರೋ ಒಬ್ಬರು ಹೊಸಬರಿಗೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಹೋಯ್ತು ಅಂದರೆ ಆ ನಿರ್ಮಾಪಕರು ಇಂಡಸ್ಟ್ರಿಯಿಂದ ಹೋಗ್ಬಿಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ನಾವೊಬ್ಬ ನಿರ್ಮಾಪಕರನ್ನ ಉಳಿಸ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ಅಂತ ಮಾತ್ರ ನಾನು ಹೇಳ್ತಾ ಇಲ್ಲ. ಯೂಟ್ಯೂಬಲ್ಲಿ ಟ್ರೈಲರ್ ಬಿಟ್ಟಿರ್ತಾರೆ, ಸಾಂಗ್ಸ್ ಬಿಟ್ಟಿರ್ತಾರೆ, ಟೀಸರ್ ಬಿಟ್ಟಿರ್ತಾರೆ, ಎಷ್ಟೊಂದು ಸಿನಿಮಾಗಳದ್ದು. ಅದನ್ನು ನೋಡಿ ಯಾವುದು ಕ್ವಾಲಿಟಿ ಕಂಟೆಂಟ್ ಅನಿಸುತ್ತೋ, ಯಾವುದು ಒಳ್ಳೆ ಕಂಟೆಂಟ್ ಅನಿಸುತ್ತೋ, ಸೊ ಎನಿ ಡೇ ಯಾವುದೇ ಒಳ್ಳೆ ಕಂಟೆಂಟ್ ಇದ್ರೂ ಕೂಡ ದಯವಿಟ್ಟು ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಒಂದಷ್ಟು ಜನ ಹೊಸಬ್ರನ್ನ ಟ್ಯಾಲೆಂಟೆಡ್ ಆಗಿರೋರನ್ನ ದಯವಿಟ್ಟು ಬೆಳೆಸಿ. ಆ್ಯಂಡ್ ಥ್ಯಾಂಕ್ ಯು ಇದ್ದಾರೆ. ಆ್ಯಂಡ್ ಈಗ ನಾವು ಈ ಮಲ್ಟಿಪಲ್ ಫಿಲ್ಮ್ ಮಾಡ್ತಾ ಇರೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ ಆ್ಯಂಗಲ್ ಆಗಿ ಜನಗಳಿಗೆ ಏನು ಬೇಕಾಗ್ಬೋದು ಅಥವಾ ಏನು ಕೊಡೋದ್ರಿಂದ ಇದು ಯೂಸ್ ಆಗುತ್ತೆ ಅಂತ ನೋಡಿಕೊಂಡು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್. ಅವರೇ ಮಾಡಬೇಕು ಎಲ್ಲ ಕೆಲಸಗಳು ಅಂತಾನೋ ಅಲ್ಲ, ಬಟ್ ಎಲ್ಲದು ತುಂಬಾನೇ ಚೆನ್ನಾಗಿ ಬಂದಿದ್ದಕ್ಕೋಸ್ಕರ ಇಟ್ಟು ಎಲ್ಲ ಟೀಮ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ಒಂದು ಒಳ್ಳೆ ಹಾಡನ್ನ ತುಂಬಾ ಇಷ್ಟಪಟ್ಟು ಮಾಡಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೇಳಿ, ಇಷ್ಟ ಆದರೆ ನಿಮಗೆ ಗೊತ್ತು, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲ ಇದು ಸಬ್ಸ್ಕ್ರೈಬ್ ಆಗಲಿ ಗೊತ್ತಿಲ್ಲ ಅದು ಮಾಡಿ. ಸೊ ನೀವು ಈ ಹಾಡು ಎಲ್ಲ ಕಡೆ OTT ಎಲ್ಲದು ಈಗಾಗಲೇ ರಿಲೀಸ್ ಆಗಿರುತ್ತೆ, ಎಲ್ಲರೂ ಕೇಳಿ ಪ್ರೋತ್ಸಾಹಿಸಿ. ಸೊ ಐ ಆಮ್ ಶ್ಯೂರ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸರ್.
ಹೀರೋ ಹೀರೋಯಿನ್ ಹೆಂಗೆ ಕಾಣಿಸ್ತಾರೆ ನಾನು ಹೇಳೋದೇ ಬೇಡ, ನಿಮಗೆ ಗೊತ್ತು, ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ. ನಂತರ ನಾನು ಜಯರಾಮ್ ಸರ್ನ ಮೀಟ್ ಮಾಡಿದೆ ಆ್ಯಂಡ್ ಹಿ ವಾಸ್ ಆಲ್ಸೋ ವೆರಿ ಸ್ವೀಟ್, ಒನ್ ಆಫ್ ದ ಸ್ವೀಟೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಲ್ಲಿ ತನಕ ನೋಡಿರೋದ್ರಲ್ಲಿ. ವೆರಿ ಡೌನ್ ಟು ಅರ್ತ್ ಕೂಡ. ಆ್ಯಂಡ್ ಅವ್ರು ನನ್ನ ಜೊತೆ ಮಾತಾಡಿದಾಗ ನಾನು ಮಾಡ್ತೀನಿ ಸರ್, ಖಂಡಿತ ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಆ್ಯಂಡ್ ಜಾಸ್ತಿ ಹೇಳೋದಿಲ್ಲ, ನೀವು ಎಲ್ಲರೂ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ನಮ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೂ ಮಾಡಿಲ್ಲ, ಪ್ರತಿಯೊಬ್ಬರೂ ಈ ಮೂವಿನ ಅವ್ರವ್ರದ್ದೇ ರೆಸ್ಪಾನ್ಸಿಬಿಲಿಟೀಸ್ ಅಂತ ಅಂದ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ಐ ವಿಶ್ ಆಲ್ ದ ಟೀಮ್ ವೆರಿ ಬೆಸ್ಟ್. ಆ್ಯಂಡ್ ಅದು ಸಾಂಗ್ ನನಗೆ ಇವಾಗ ಹಾಡಿದ್ದು ನಮಗೇನೆ ಗೊತ್ತಿಲ್ಲ ಮನೋಜ್ ಅವ್ರು ಹಾಡ್ತಿದ್ದಾರೆ ಅನ್ನೋದು. ಸೊ ಇಟ್ಸ್ ಅ ಬಿಗ್ ಸರ್ಪ್ರೈಸ್ ಫಾರ್ ಅಸ್. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಟೀಸರು ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಮೂವಿ ಕೂಡ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಐ ವಿಶ್ ಆಲ್ ದ ಟೀಮ್ ವೆರಿ ವೆರಿ ಬೆಸ್ಟ್. ಆ್ಯಂಡ್